ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ಕರ್ನಾಟಕ TETಯಲ್ಲಿ ಮ್ಯಾಥಮ್ಯಾಟಿಕ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿದಷ್ಟು ನಮಗೆ ಯಾವ ಟಾಪಿಕಲ್ಲಿ ಯಾವ ಥರ ಕ್ವೆಶನ್ ಅರೈಸ್ ಆಗುತ್ತೆ, ಹಾಗೆ ಯಾವ್ಯಾವ ಟಾಪಿಕನ್ನು ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗತ್ತೆ, ಯಾವ ಟಾಪಿಕ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಅನ್ನೋದು ಒಂದಷ್ಟು ಐಡಿಯಾಸ್ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಯಾವುದೇ ಒಂದು ಎಕ್ಸಾಮನ್ನು ತಗೊಂಡಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಾಗೆ ಆ ಕ್ವೆಶನ್ಸ್ಗೆ ರಿಲೇಟೆಡ್ ಆಗಿರೋಂತಹ ಒಂದಷ್ಟು ಟಾಪಿಕನ್ನು ಸಹ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ತಗೊಳ್ತಾ ಇರೋಂಥ ಫಸ್ಟ್ ಕ್ವೆಶನ್ ಯಾವುದು ಅಂತಂದರೆ, ವಿಚ್ ಈಸ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 88 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸಲ್ಲೂ ನಮಗೆ 4 ಡಿಜಿಟ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ಈಗ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವ ನಂಬರ್ ನಮಗೆ 88ಇಂದ ಡಿವೈಡ್ ಆಗುತ್ತೆ, ಹಾಗೆ ಇಟ್ ಶುಡ್ ಬಿ ದ ಗ್ರೇಟರ್ ನಂಬರ್ ಅಂತ, ಇಟ್ ಶುಡ್ ಬಿ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 2 ಮೆಥಡನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಾಲ್ವ್ ಮಾಡಬಹುದು. ಒಂದು ಮೆಥಡ್ ಯಾವುದು ಅಂತಂದರೆ, ಕೊಟ್ಟಿರೋ 4 ನಂಬರ್ಸನ್ನು ಡೈರೆಕ್ಟಾಗಿ 88ಇಂದ ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡೋದು. ಹಾಗೆ ಇನ್ನೊಂದು ಮೆಥಡ್ ಯಾವುದು ಅಂತಂದರೆ, 88ಇಂದ ಡಿವೈಡ್ ಆಗ್ತಿದೆ ಅಂತಂದರೆ ಆ ನಂಬರು 88ನ ಫ್ಯಾಕ್ಟರ್ಸಿಂದನೂ ಸಹ ಡಿವೈಡ್ ಆಗುತ್ತೆ ಅಂತ. ಸೊ ನಾವಿಲ್ಲಿ 88ಅನ್ನು 11 ಇಂಟು 8 ಅಂತ ಬರ್ಕೋಬಹುದು. ಅಂದರೆ 11 ಹಾಗೆ 8 88ನ ಫ್ಯಾಕ್ಟರ್ಸ್. ಸೊ 88ಇಂದ ಡಿವೈಡ್ ಮಾಡ್ತಾ ಹೋಗೋದು ಅದು ಲೆಂತಿ ಮೆಥಡ್ ಆಗುತ್ತೆ. ಸೊ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ಸೊ ಹಾಗಾಗಿ ಆ ಮೆಥಡಿಗೆ ಬದಲಾಗಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ನಾವು ಯೂಸ್ ಮಾಡಿದಾಗ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗೆ ಈ ಮೆಥಡನ್ನು ನಾವು ಯೂಸ್ ಮಾಡಬೇಕಾದ್ರೆ ನಮಗೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕಾಗತ್ತೆ. ಸೊ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ದಾಗ ಕ್ವಿಕ್ಕಾಗಿ ನಾವು ಈ ಕ್ವೆಶನನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಈಗ 8ನ ಡಿವಿಸಿಬಿಲಿಟಿ ರೂಲ್ ಏನು ಅಂತ ನೋಡೋಣ. ಸೊ 8ನ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂತಂದರೆ, ಸಪೋಸ್ ನಾವೀಗ ಯಾವುದಾದ್ರೂ ಒಂದು ನಂಬರನ್ನು ತಗೊಳ್ಳೋಣ. ನಾನಿಲ್ಲಿ ಒಂದು 6 ಡಿಜಿಟ್ ನಂಬರನ್ನು ತಗೊಳ್ತೀನಿ. ಸೊ ನಾನಿಲ್ಲಿ 6 ಡಿಜಿಟ್ ನಂಬರನ್ನು ತಗೊಳ್ತಾ ಇದ್ದೀನಿ. ಈ ನಂಬರು 8ಇಂದ ಡಿವೈಡ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ, ಈ ಕಂಪ್ಲೀಟ್ ನಂಬರನ್ನು, ಈ 6 ಡಿಜಿಟ್ ನಂಬರ್ ಏನಿದೆ ಇಷ್ಟು ನಂಬರನ್ನು ನಾವು 8ಇಂದ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾದರೆ ಹೇಗೆ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅಂತಂದರೆ, ಲಾಸ್ಟ್ 3 ಡಿಜಿಟ್ಸನ್ನು ತಗೋಬೇಕು. ಅಂದರೆ 1's ಪ್ಲೇಸ್, 10's ಪ್ಲೇಸ್ ಹಾಗೆ 100's ಪ್ಲೇಸ್. ಈ 3 ಪ್ಲೇಸಲ್ಲಿರುವಂಥ ಡಿಜಿಟ್ಸನ್ನು ಒಟ್ಟಿಗೆ ತಗೊಂಡಾಗ ಯಾವ ನಂಬರ್ ಫಾರ್ಮ್ ಆಗುತ್ತೆ, ಆ ನಂಬರು 8ಇಂದ ಡಿವೈಡ್ ಆದರೆ ಆಗ ಕೊಟ್ಟಿರೋಂಥ ನಂಬರು ಕಂಪ್ಲೀಟಾಗಿ 8ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಈಗ ಲಾಸ್ಟ್ 3 ಡಿಜಿಟ್ಸನ್ನು ತಗೊಂಡಾಗ ನಮಗೆ ಸಿಕ್ಕಂಥ ನಂಬರ್ ಯಾವುದು ಅಂದರೆ 246. ಸೊ 246 8ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋಣ. ಸೊ 8ಇಂದ ಡಿವೈಡ್ ಆಗುತ್ತಾ ಅಂತ ನೋಡಿದಾಗ 8 3s are 24. ಸೊ ಇಲ್ಲಿ 6 ಉಳ್ಕೊಳ್ಳುತ್ತೆ. 8 0s are 0, 6 ನಮಗೆ ರಿಮೈಂಡರ್ ಉಳ್ಕೊಳ್ಳುತ್ತೆ. ಅಂತಂದರೆ 246 ಏನಿದೆ ಇದು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಿಲ್ಲ. ಕಂಪ್ಲೀಟಾಗಿ ಡಿವೈಡ್ ಆಗ್ತಿಲ್ಲ ಅಂತಂದರೆ ನಾವಿಲ್ಲಿ ತಗೊಂಡಿರೋಂಥ 6 ಡಿಜಿಟ್ ನಂಬರ್ ಏನಿದೆ ಇದು ಸಹ 8ಇಂದ ಡಿವೈಡ್ ಆಗೋದಿಲ್ಲ. ಹಾಗೆ ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಸೊ ಇನ್ನೊಂದು ನಂಬರನ್ನು ತಗೊಂಡಾಗ ನಾವು ಇಲ್ಲಿ ನಾನು 8 ಡಿಜಿಟ್ ನಂಬರೊಂದನ್ನು ತೊಗೊಂಡಿದ್ದೀನಿ. ಈ 8 ಡಿಜಿಟ್ ನಂಬರು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಅಥವಾ ಇಲ್ವಾ ಅಂತ ಈಸಿಯಾಗಿ ಹೇಗೆ ಚೆಕ್ ಮಾಡಬಹುದು ಅಂತಂದರೆ, ಲಾಸ್ಟ್ 3 ಡಿಜಿಟ್ ನಂಬರನ್ನು ತಗೊಳ್ಳೋಣ. ಹಾಗೆ ಎಷ್ಟಾಗುತ್ತೆ, ಇದು 576 ಆಗುತ್ತೆ. 576ಅನ್ನು ನಾವು 8ಇಂದ ಡಿವೈಡ್ ಮಾಡೋಣ. ಸೊ ಇಲ್ಲಿ 8ಇಂದ ಡಿವೈಡ್ ಮಾಡಿದಾಗ 8 7s are 56, ಹಾಗೆ ಇಲ್ಲಿ 16 ಉಳ್ಕೊಳ್ಳುತ್ತೆ. 8 2s are 16, 0 0 ಅಂದರೆ ಇಲ್ಲಿ ರಿಮೈಂಡರ್ 0 ಬಂತು. ಅಂದರೆ 576 ಏನಿದೆ ಇದು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಿದೆ. ಈ 3 ಡಿಜಿಟಿಂದ ಫಾರ್ಮ್ ಆದಂಥ ನಂಬರ್ 8ಇಂದ ಡಿವೈಡ್ ಆಯಿತು ಅಂದರೆ ಈ ಕಂಪ್ಲೀಟ್ 8 ಡಿಜಿಟ್ ನಂಬರ್ ಏನಿದೆ ಇದು 8ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಹೀಗೆ ನಾವು 8ಇಂದ ಯಾವುದಾದ್ರೂ ಒಂದು ನಂಬರ್ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಇಲ್ವಾ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗೆ ಇನ್ನೂ ಒಂದು ಡಿವಿಸಿಬಿಲಿಟಿ ರೂಲ್ ಏನು ಅಂತಂದರೆ, ಯಾವುದಾದ್ರೂ ಒಂದು ನಂಬರು ಲಾಸ್ಟ್ 3 ಡಿಜಿಟ್ಸಲ್ಲಿ 0 ಇತ್ತು ಅಂತಂದರೆ ಆಗ ಸಹ ಆ ನಂಬರು 8ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇನ್ನೊಂದು ನಂಬರನ್ನು ತೊಗೊಂಡಾಗ
5 6 7 8 0 0 0 ಅಂತ. ಸೊ ಇಲ್ಲಿ ಲಾಸ್ಟ್ 3 ಡಿಜಿಟ್ಸಲ್ಲಿ ಏನಿದೆ ಅಂದರೆ 0 ಇದೆ. ಅಂದರೆ ಲಾಸ್ಟ್ 3 ಡಿಜಿಟ್ಸಲ್ಲೂ 0 ಇದೆ ಅಂತಂದರೆ ಆ ನಂಬರು ಸಹ 8ಇಂದ ಡಿವೈಡ್ ಆಗುತ್ತೆ. ಸೊ ಇದು ಡಿವಿಸಿಬಿಲಿಟಿ ರೂಲ್ ಆಫ್ 8. ಸೊ ಇದನ್ನು ಯೂಸ್ ಮಾಡಿಕೊಂಡು ಕೊಟ್ಟಿರೋಂಥ ನಂಬರ್ಸು 8ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಈಗ ಫಸ್ಟ್ ಆಪ್ಷನ್ ತೊಗೊಂಡಾಗ ಲಾಸ್ಟ್ 3 ಡಿಜಿಟ್ಸಲ್ಲಿ 8 8 8 ಇದೆ. ಅಂದರೆ ಇದು 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ 8ಇಂದ ಡಿವೈಡ್ ಆಗುತ್ತೆ. ಹಾಗೆ ಆಪ್ಷನ್ ಬಿ ತೊಗೊಂಡಾಗ ಲಾಸ್ಟ್ 3 ಡಿಜಿಟ್ ನಂಬರ್ ಅಂದರೆ 9 8 8 ಆಗುತ್ತೆ. ಸೊ ಇದು 8ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ನಂಬರ್ ನೋಡ್ತಾ ಇದ್ದಾಗೆ ಹೇಳ್ಬೋದು ನಾವಿಲ್ಲಿ ಡಿವೈಡ್ ಆಗೋದಿಲ್ಲ ಅಂತ ಅಲ್ವಾ. ಸೊ 8 1s are 8 18 ಉಳ್ಕೊಳ್ಳುತ್ತೆ. 8 2s are 16 28 ಉಳ್ಕೊಳ್ಳುತ್ತೆ. 8 3s are 24 ಅಂದರೆ 4 ರಿಮೈಂಡರ್ ಉಳ್ಕೊಳ್ಳುತ್ತೆ. 4 ರಿಮೈಂಡರ್ ಉಳ್ಕೊಳ್ಳುತ್ತೆ ಅಂತಂದರೆ ಇದು 8ಇಂದ ಡಿವೈಡ್ ಆಗಲ್ಲ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಆಪ್ಷನ್ ಬಿಯನ್ನು ನಾವಿಲ್ಲಿ ಈಸಿಯಾಗಿ ರಿಮೂವ್ ಮಾಡಬಹುದು. ಹಾಗೆ ಆಪ್ಷನ್ ಸಿ ನೋಡಿದಾಗ ಲಾಸ್ಟ್ 3 ಡಿಜಿಟ್ಸಲ್ಲಿ ಏನಿದೆ 768 ಇದೆ. ಸೊ 768ಅನ್ನು 8ಇಂದ ಡಿವೈಡ್ ಮಾಡಿದಾಗ 8 9s are 72 4 ಉಳ್ಕೊಳ್ಳುತ್ತೆ. ಇಲ್ಲಿ 48 8 6s are 48. ಸೊ ಇಲ್ಲಿ ಈ ನಂಬರ್ ಆಪ್ಷನ್ ಸಿ ಏನಿದೆ ಇದು 8ಇಂದ ಡಿವೈಡ್ ಆಗುತ್ತೆ. ಹಾಗೆ ಆಪ್ಷನ್ ಡಿ ಅಲ್ಲಿ ಏನಿದೆ ಲಾಸ್ಟ್ 3 ಡಿಜಿಟ್ಸನ್ನು ತೊಗೊಂಡಾಗ 944 ಇದೆ. ಸೊ ಇದು 8ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋಣ. 8 1s are 8 14 ಉಳ್ಕೊಳ್ಳುತ್ತೆ. ಅಗೈನ್ 8 1s are 8. ಸೊ 14 - 8 ಅಂತಂದರೆ 6. ನೆಕ್ಸ್ಟ್ ಡಿಜಿಟ್ ಇಲ್ಲಿ 4 ಇದೆ. 8 8s are 64. ಅಂದರೆ ಈ ನಂಬರು ಸಹ 8ಇಂದ ಡಿವೈಡ್ ಆಗುತ್ತೆ. ಅಂದರೆ 4 ಆಪ್ಷನ್ಸಲ್ಲಿ ಆಪ್ಷನ್ ಎ ಅಲ್ಲಿರೋಂಥ ನಂಬರ್, ಸಿ ಅಲ್ಲಿರೋಂಥ ನಂಬರ್ ಹಾಗೆ ಡಿ ಅಲ್ಲಿರೋಂಥ ನಂಬರ್ 8ಇಂದ ಡಿವೈಡ್ ಆಗುತ್ತೆ. ಸೊ ಈ 3 ನಂಬರ್ಸ್ 8ಇಂದ ಡಿವೈಡ್ ಆಗುತ್ತೆ. ಹಾಗೆ 11ಇಂದ ಡಿವೈಡ್ ಆಗುತ್ತಾ ಅಂತ ನೋಡಬೇಕು. ಸೊ 11ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ 11ನ ಡಿವಿಸಿಬಿಲಿಟಿ ರೂಲ್ ಏನಿದೆ ಅದನ್ನು ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಯಾವುದಾದ್ರೂ ಒಂದು ನಂಬರ್ 5 6 7 8 4 3 ಅಂತ ತೊಗೊಂಡಿದ್ದೀನಿ. ಸೊ ಇದು 11ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಆಡ್ ಪ್ಲೇಸಸ್ಸಲ್ಲಿರೋಂಥ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆಡ್ ಪ್ಲೇಸಸ್ ಅಂತಂದರೆ ಫಸ್ಟ್ ಪ್ಲೇಸಲ್ಲಿ, ಥರ್ಡ್ ಪ್ಲೇಸಲ್ಲಿ ಹಾಗೆ 5th ಪ್ಲೇಸಲ್ಲಿ. ಸೊ ಇದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ 8 + 3 ಅಂತಂದರೆ 11, 11 + 6 ಅಂತಂದರೆ 17. ಸೊ ಆಡ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 17 ಸಿಗುತ್ತೆ. ಹಾಗೆ ಈವನ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸು ಅಂದರೆ ಸೆಕೆಂಡ್ ಪ್ಲೇಸಲ್ಲಿರುವಂಥ ಡಿಜಿಟ್ಟು, 4th ಪ್ಲೇಸಲ್ಲಿರುವಂಥ ಡಿಜಿಟ್ ಹಾಗೆ 6th ಪ್ಲೇಸಲ್ಲಿರುವಂಥ ಡಿಜಿಟ್. ಸೊ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ 4 ಇದೆ. ಹಾಗೆ ಇಲ್ಲಿ 4th ಪ್ಲೇಸಲ್ಲಿ 7 ಇದೆ. 4 + 7 ಅಂತಂದರೆ 11, 11 + 5 ಅಂತಂದರೆ 16 ಆಗುತ್ತೆ. ಅಂತಂದರೆ ಈವನ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗಿಲ್ಲಿ 16 ಬಂತು. ಈಗ ನಾವೇನು ಮಾಡಬೇಕು ಅಂತಂದರೆ ಇವೆರಡರ ನಡುವೆ ಇರುವಂಥ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. 17 - 16 ಅಂತಂದರೆ 1 ಬಂತು. ಸೊ ಈಗ 1 ಬಂದಿದೆ ಅಂತಂದರೆ ಈ ನಂಬರ್ 11ಇಂದ ಡಿವೈಡ್ ಆಗೋದಿಲ್ಲ ಅಂತ. ಸೊ ನಮಗಿಲ್ಲಿ ಡಿಫರೆನ್ಸ್ ಏನಿದೆ, ಈ ಡಿಫರೆನ್ಸು 0 ಆಗಿರಬೇಕು ಅಥವಾ ಮಲ್ಟಿಪಲ್ಸ್ ಆಫ್ 11 ಆಗಿರಬೇಕು. 0 ಅಥವಾ 11 22 33 44 ಈ ಥರ ಮಲ್ಟಿಪಲ್ಸ್ ಆಫ್ 11 ಆಗಿರಬೇಕು. ಆಗ ನಮಗೆ ಕೊಟ್ಟಿರೋಂಥ ನಂಬರು 11ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಸೊ ಈಗ ಈ ಡಿವಿಸಿಬಿಲಿಟಿ ರೂಲನ್ನು ಇಟ್ಕೊಂಡು ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ನಂಬರನ್ನು ನೋಡಿದಾಗ ಸೊ ಇಲ್ಲಿ ಸೇಮ್ ನಂಬರ್ ಇದೆ ಆಡ್ ಪ್ಲೇಸಸ್ಸಲ್ಲಿ ಅಂತಂದರೆ 8 and 8, 8 + 8 ಅಂತಂದರೆ 16. ಹಾಗೆ ಈವನ್ ಪ್ಲೇಸಸ್ ಅಂತಂದರೆ 8 and 8 ಇದೆ. ಸೊ 16 ಇವುಗಳ ನಡುವೆ ಡಿಫ್ರೆನ್ಸ್ 16 ಬರುತ್ತೆ. ಅಂದರೆ ಈ ಫಸ್ಟ್ ಆಪ್ಷನ್ನು 11ಇಂದನೂ ಸಹ ಡಿವೈಡ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಆಲ್ರೆಡಿ ನಾವು ಎಲಿಮಿನೇಟ್ ಮಾಡಿದ್ದೀವಿ. ಸೊ ಥರ್ಡ್ ಆಪ್ಷನನ್ನು ನೋಡಿದಾಗ ಆಡ್ ಪ್ಲೇಸಸ್ಸಲ್ಲಿ 8 and 7 ಇದೆ. ಸೊ 8 and 7 ಅಂತಂದರೆ 15 ಆಯಿತು. ಹಾಗೆ ಈವನ್ ಪ್ಲೇಸಸ್ಸಲ್ಲಿ 6 and 9, 6 and 9 ಅಂತಂದರೂ 15 ಇದೆ. 15 - 15 ಅಂದರೆ ಇವುಗಳ ಡಿಫ್ರೆನ್ಸ್ ಎಷ್ಟಾಯಿತು, 0ನೇ ಆಯಿತು. ಅಂದರೆ ಈ ನಂಬರು ಸಹ 11ಇಂದ ಡಿವೈಡ್ ಆಗುತ್ತೆ. ಹಾಗೆ ಆಪ್ಷನ್ ಡಿ ಅಲ್ಲಿ ನೋಡಿದಾಗ
ಆಡ್ ಪ್ಲೇಸಸಲ್ಲಿ 9 ಆ್ಯಂಡ್ 4 ಇದೆ. 9 ಆ್ಯಂಡ್ 4 ಅಂತಂದರೆ 13. ಈವನ್ ಪ್ಲೇಸಸಲ್ಲೂ 9 ಆ್ಯಂಡ್ 4 ಇದೆ ಅಂದರೆ 13. ಸೊ ಡಿಫ್ರೆನ್ಸ್ ನಮಗಿಲ್ಲಿ 0 ಬಂತು. ಅಂದರೆ ರಿಮೈನಿಂಗ್ 3 ಆಪ್ಷನ್ಸು ಸಹ 11 ಹಾಗೆ 8 ಈ ಎರಡೂ ನಂಬರ್ಸಿಂದ ಡಿವೈಡ್ ಆಗುತ್ತೆ. ಸೊ ಈ ಎರಡೂ ನಂಬರ್ಸಿಂದ ಡಿವೈಡ್ ಆಗ್ತಿದೆ ಅಂತಂದರೆ ಈ ನಂಬರ್ಸು 88ಇಂದನೂ ಸಹ ಡಿವೈಡ್ ಆಗುತ್ತೆ ಅಂತ. ಬಟ್ ನಮಗಿಲ್ಲಿ ಕೇಳಿರೋಂಥ ಕ್ವೆಶನ್ ಏನು, ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಈ 3 ಆಪ್ಷನ್ಸಲ್ಲಿ ಲಾರ್ಜೆಸ್ಟ್ ಯಾವುದಿದೆ ಅಂತ ನೋಡೋಣ. ಸೊ ಲಾರ್ಜೆಸ್ಟ್ ಯಾವುದಿದೆ, ಆಪ್ಷನ್ ಡಿ ಅಲ್ಲಿ 9944 ಇದೆ. ಸೊ ಈ ನಂಬರ್ ನಮಗೆ 88ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಈ ಕ್ವೆಶನ್ನು ಸ್ವಲ್ಪ ಲೆಂತಿ ಆಯಿತು ಎಕ್ಸ್ಪ್ಲನೇಷನ್ ಅಂತ ಅನಿಸುತ್ತೆ. ಸೊ ಯಾರಿಗೆ 8 ಹಾಗೆ 11ನ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ ಅವರು ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬೋದು. ಈ ಕ್ವೆಶನನ್ನು ಸ್ಕಿಪ್ ಮಾಡಿ ನೀವು ಮುಂದಕ್ಕೆ ಹೋಗ್ಬೋದು. ಸೊ ಯಾರಿಗೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿಲ್ಲ, ಯು ಕ್ಯಾನ್ ಫಾಲೋ ದಿಸ್ ರೂಲ್ಸ್. ಓಕೆ, ಈ ಕ್ವೆಶನನ್ನು ನಾವು ಡಿವಿಸಿಬಿಲಿಟಿ ರೂಲ್ಸ್ ಬಳಸ್ಕೊಳ್ದೇನೂ ಸಹ ಸಿಂಪ್ಲಿಫೈ ಮಾಡ್ಬೋದು. ಸೊ ಹೇಗೆ ಅಂತಂದರೆ, ವಿಚ್ ಇಸ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 88 ಅಂತ ಕೊಟ್ಟಿರೋದು ಅಲ್ವಾ. ಸೊ ನಮಗಿಲ್ಲಿ ಲಾರ್ಜೆಸ್ಟ್ 4 ಡಿಜಿಟ್ ಅಂತ ಕೊಟ್ಟಿರೋದ್ರಿಂದ ನಾವೇನು ಮಾಡೋಣ ಅಂತಂದರೆ, ಲಾರ್ಜೆಸ್ಟ್ 4 ಡಿಜಿಟ್ ನಂಬರನ್ನು 88ಇಂದ ಡಿವೈಡ್ ಮಾಡೋಣ. ಸೊ 88ಇಂದ ಡಿವೈಡ್ ಮಾಡಿದಾಗ 88 1s are 88, ಇಲ್ಲಿ 11 ಉಳ್ಕೊಳ್ಳುತ್ತೆ. ಹಾಗೆ 9ಅನ್ನು ತಗೊಂಡಾಗ 119. ಅಗೈನ್ 88 1s are 88, ಇಲ್ಲಿ 9 - 8 ಅಂದರೆ 1, 11 - 8 ಅಂದರೆ 3. ನೆಕ್ಸ್ಟ್ ಇನ್ನೊಂದು ಡಿಜಿಟ್ ಇದೆ, ಇಲ್ಲಿ 9ಅನ್ನು ತಗೊಂಡಾಗ 319 ಆಗುತ್ತೆ. ಸೊ 88 3s are 264. ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ 55 ಉಳ್ಕೊಳ್ಳುತ್ತೆ. ಸೊ ನಾವೀಗ ಏನು ಮಾಡಬೇಕು ಅಂತಂದರೆ, ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಆದಂತಹ 9999ಅನ್ನು 88ಇಂದ ಡಿವೈಡ್ ಮಾಡಿದಾಗ ಉಳ್ಕೊಂಡಿದ್ದಂತಹ ರಿಮೈಂಡರ್ ಏನಿದೆ ಇದನ್ನು ನಾವಿಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ ಗ್ರೇಟೆಸ್ಟ್ 4 ಡಿಜಿಟ್ ನಂಬರಿಂದ ಇಲ್ಲಿ ಉಳಿಯುವಂತಹ ರಿಮೈಂಡರನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 9 - 5 ಅಂತಂದರೆ 4, ಅಗೈನ್ 9 - 5 4, 9. ಸೊ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವುದು ಎಕ್ಸಾಕ್ಟಾಗಿ 88ಇಂದ ಡಿವೈಡ್ ಆಗುತ್ತೆ ಅಂದರೆ 9944. ಸೊ ಈ ಕ್ವೆಶನ್ಗೆ ಈ ಥರನೂ ಸಹ ನಾವು ಸಾಲ್ವ್ ಮಾಡಬಹುದು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 9944, ಆಪ್ಷನ್ ಡಿ. ಸೊ ಇಲ್ಲಿ 88 ಬದಲಿಗೆ ಯಾವುದೇ ನಂಬರ್ ಕೊಟ್ಟಿರಲಿ, ಈ ಥರದ ಕ್ವೆಶನ್ ಕೊಟ್ಟಿದ್ದಾಗ ನಾವು ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು. ಓಕೆ.